Very good morning, all of you. Welcome to JS Competitive Content. ಇವತ್ತಿನ ಅಪಚರಿತ ಘಟನೆಗಳೇ ನೋಡ್ತಾ ಹೋಗೋಣ. ಸೊ ಇವತ್ತೇನೆಲ್ಲ ಇದಾವೆ ವಿಷಯಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಯಾವ ಇವತ್ತಿನ ಒಂದು ಹೊಸ ವಿಚಾರ, ಒಂದು ಹೊಸ ಅಪ್ಡೇಟ್, ದಟ್ ಇಸ್ ಅ ಚೇಂಜಸ್ ಅಂತ ಏನಂತಂದ್ರೆ ದಟ್ ಇಸ್ ಅ ಸ್ಪೆಷಲ್ ಡೇಸ್. ಇವತ್ತಿನ ಇತಿಹಾಸದಲ್ಲಿ ಆದಂತ ಕೆಲವು ಘಟನೆಗಳಾಗಿರ್ಬೋದು ಅಥವಾ ಕೆಲವು ವ್ಯಕ್ತಿಗಳ ಪ್ರಮುಖವಾದ ವ್ಯಕ್ತಿಗಳ ಬರ್ತ್ಡೇ ಆಗಿರ್ಬೋದು. ಸೊ ಅವುಗಳನ್ನ ಚರ್ಚೆ ಮಾಡೋಣ. ಬಿಕಾಸ್ ಎಕ್ಸಾಮ್ಸ್ ಅಲ್ಲಿ ನಮ್ಗೆ ಗೊತ್ತಿರೋದಿಲ್ಲ. ಯಾರ್ಯಾರ್ದು ಕೇಳ್ತಾರೆ, ಸರ್ ಇವ್ರದ್ದು ಯಾಕೆ ಕೇಳಿದ್ರು ಅಂತ ಎಕ್ಸಾಮ್ ಆದ್ಮೇಲೆ ಗೊತ್ತಾಗಿರುತ್ತೆ. ಸೊ ಆ ಒಂದು ಟೈಮಲ್ಲಿ ಆ ವರ್ಷದಲ್ಲಿ ಅವರ ಒಂದು ಹುಟ್ಟುಹಬ್ಬ ಇತ್ತು ಅಥವಾ ಆ ವರ್ಷಕ್ಕೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ಘಟನೆ ನಡೆದಿತ್ತು ಇತಿಹಾಸದಲ್ಲಿ, ರೈಟ್, ಇನ್ ಹಿಸ್ಟ್ರಿ. ಸೊ ಈ ರೀತಿಯ ಕೆಲವು ಹಿಸ್ಟ್ರಿ ಸ್ಪೆಷಲ್ಸ್ ಆಗಿರ್ಬೋದು ಅಥವಾ ಇವತ್ತಿನ ಕೆಲವು ಹುಟ್ಟು ಹಬ್ಬಗಳಾಗಿರ್ಬೋದು, ಇವುಗಳನ್ನ ಚರ್ಚೆ ಮಾಡೋಣ. ಮುಂದುವರಿತಾ ನಾವು ಕರೆಂಟ್ ಅಫೇರ್ಸ್ ಅನ್ನು ಚರ್ಚೆ ಮಾಡೋಣ. ದಿಸ್ ಇಸ್ ಅ ನ್ಯೂ ಅಪ್ಡೇಟ್, ನ್ಯೂ ಚೇಂಜಸ್ ಅಂತ ಹೇಳ್ಬೋದ್ರಿ. ಒಂದೊಂದಾಗಿ ಡಿಸ್ಕಸ್ ಮಾಡಿ. ಬಿಕಾಸ್ ಹಿಸ್ಟ್ರಿಯನ್ನ ನಾವು ನೆನೆಸ್ತಾ ಹೋಗ್ಬೇಕ್ರಿ, ಡೈಲಿ ನೆನೆಸ್ತಾ ಹೋಗ್ಬೇಕು. ಇವತ್ತಿನ ದಿನ ಏನಾಯ್ತು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಓಕೆನಾ? ಎಸ್, ಕಂಟಿನ್ಯೂ. ಓಕೆನಾ? ವಿಲ್ ಕಂಟಿನ್ಯೂ. ನೋಡಿ, ಮಹಾದೇವ್ ಗೋವಿಂದ್ ರಾನಡೆ, ಡೆಫಿನೆಟ್ಲಿ MG ರಾನಡೆ ಯಾರಿಗೂ ಗೊತ್ತಿಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದ್ದಾರೆ. ಇವರು ಸಾಮಾನ್ಯ ಅಲ್ಲ. ನೋಡಿ, ಮಹಾದೇವ್ ಗೋವಿಂದ್ ರಾನಡೆ ಅವರು 18 ಜನವರಿ 1847ರಂದು ಜನಿಸ್ತಾರೆ. 16 ಜನವರಿ, ನೋಡಿ ನಿನ್ನೆ ಮೊನ್ನೆ ಅಷ್ಟೇ ಇವರ ಒಂದು ಏನು ಪುಣ್ಯತಿಥಿ ಆಗಿರೋದು. 1901ರಂದು ನಿನ್ನೆ ಒಂದಿನ ಇಲ್ಲ, ಮೊನ್ನೆ ಅಷ್ಟೇ ಇವರ ಪುಣ್ಯತಿಥಿ ಆಗಿದ್ದು. ಒಬ್ಬ ಭಾರತೀಯ ರಾಷ್ಟ್ರೀಯವಾದಿ, ಸಮಾಜ ಸುಧಾರಕ ಮತ್ತು ವಿದ್ವಾಂಸ, ನ್ಯಾಯಶಾಸ್ತ್ರಜ್ಞ. ಅವ್ರನ್ನ ಏನಂತ ಕರೀತಾರೆ, ಮಹಾರಾಷ್ಟ್ರದ ಸಾಕ್ರಟೀಸ್ ಅಂತಾನೆ ಕರೀತಾರೆ. ಬಹಳ ಫೇಮಸ್ ಮಹಾರಾಷ್ಟ್ರದಲ್ಲಿ ಇವರು. ಆಮೇಲೆ ರಾನಡೆ ಸಾಮಾಜಿಕ ಸುಧಾರಣಾ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಂತವರು. ಪ್ರಾರ್ಥನಾ ಸಮಾಜ, ಆರ್ಯ ಸಮಾಜ ಮತ್ತು ಬ್ರಹ್ಮರ ಸಮಾಜ, ಅವುಗಳ ಜೀವನದ ಮೇಲೆ ಹೆಚ್ಚಿನ ಪ್ರಭಾವ ಬೀರಿದಂತ ಒಂದು ಪ್ರಮುಖ ಒಂದು ಸಂಘಟನೆಗಳು ಅಂತಾನೆ ಹೇಳ್ಬೋದ್ರಿ. ಇನ್ನು ಇವತ್ತಿನ ಒಂದು ಬರ್ತಡೇ, ದಟ್ ಇಸ್ ನಮ್ಮ ಗ್ರೇಟ್ ರೈಟರ್, ಮಹಾನ್ ಬರಹಗಾರ, ಬಂಗಾಳಿ ಬರಹಗಾರ ಅಂತ ಫೇಮಸ್ ಆದಂತಹ ರವೀಂದ್ರನಾಥ್ ಟ್ಯಾಗೂರ್ ಅವರ ಹುಟ್ಟುಹಬ್ಬ. ಆಕ್ಚುಲಿ ಅವರು ಇವತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಒಂದು ಸಬರ್ಮತಿ ಆಶ್ರಮ ಇದಲ್ರಿ, ಆ ಆಶ್ರಮಕ್ಕೆ ಇವತ್ತಿನ ದಿನ ಭೇಟಿ ಕೊಡ್ತಾರೆ. ಇಂದ 1930, 1930ರಲ್ಲಿ ಸ್ವತಂತ್ರ ಚಳವಳಿ ಅವಾಗ ಬಹಳ ಬಿರುಸಿನಲ್ಲಿ ನಡೀತಾ ಇರುತ್ತೆ. ಆ ಟೈಮಲ್ಲಿ ಇವರು ಮಹಾತ್ಮ ಗಾಂಧಿಯವರ ಈವನ್ ಆಲ್ಸೋ ನಿಮ್ಗೆ ಗೊತ್ತಿರಲಿ, ದಂಡಿ ಮಾರ್ಚ್ ಆಗೋದು ಇದೇ ಒಂದು ವರ್ಷದಲ್ಲಿ, ರೈಟ್. ಸೊ ಮುಂದಕ್ಕೆ ಹೋಗೋಣ. ಕರೆಂಟ್ ಅಫೇರ್ಸ್ ಅಲ್ಲಿ ಏನಿದೆ ರಾಜ್ಯ ಮಟ್ಟದಲ್ಲಿ ಸುದ್ದಿ ಅಂತ ನೋಡ್ತಾ ಹೋಗೋದಾದ್ರೆ, ಎಕೋ ಸೆನ್ಸಿಟಿವ್ ಝೋನ್ ಅಂತೇಳಿ ಇವತ್ತಿನ ಒಂದು ವಿಚಾರ ಇದೆ ಅಂತ. ಏನಂತಂದ್ರೆ, ನಮ್ಮ ಕರ್ನಾಟಕದ ಒಂದು ಸಚಿವ ಸಂಪುಟ ಉಪಸಮಿತಿಯು 4 ಅರಣ್ಯ ಪ್ರದೇಶಗಳನ್ನ ಏನ್ ಮಾಡಿದೆ ಅಂತಂದ್ರೆ, ಕರ್ನಾಟಕದ ಒಂದು ಸೂಕ್ಷ್ಮ ಪರಿಸರ ವಲಯಗಳನ್ನಾಗಿ ಅನುಮೋದನೆ ಮಾಡಿದೆ. ಅದರಲ್ಲಿ ಯಾವೆಲ್ಲ ಇದಾವೆ ಅಂತಂದ್ರೆ, ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ, ಜೊತೆಗೆ ಬಂಕಾಪುರ ತೋಳ ಒಂದು ಉಲ್ಫ್ ಸ್ಯಾಂಚುರಿ ಇದೆ, ಇವನ್ ಆಲ್ಸೋ ಉತ್ತರಗುಡ್ಡ ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ, ಇವನ್ ಆಲ್ಸೋ ಅರಸೀಕೆರೆ ಕರಡಿ ಅಭಯಾರಣ್ಯ. ಇಷ್ಟು 4 ಎಕ್ಸಾಮ್ ಅಲ್ಲಿ ಕೇಳಬಹುದು, ಇಕೋ ಸೆನ್ಸಿಟಿವ್ ಝೋನ್ ಆಗಿ ಯಾವಗಳನ್ನ ಮಾಡಲಾಗಿದೆ ಅಂತೇಳಿ, ಅಲ್ವಾ? ಬಹಳ ಇಂಪಾರ್ಟೆಂಟ್. ನೋಡಿ, ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಬಗ್ಗೆ ಬಹಳ ಇಂಪಾರ್ಟೆಂಟ್, ಇವುಗಳಲ್ಲಿ ಇದೆ ಇಂಪಾರ್ಟೆಂಟ್. ಆದ್ದರಿಂದ ನಾನು ಇದರ ಬಗ್ಗೆ ಚರ್ಚೆ ಮಾಡ್ತೇನೆ. ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಗೆ ಸಂಬಂಧಪಡ್ತಕ್ಕಂಥ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿ. 500 ಚದರ ಕಿಲೋಮೀಟರ್, 500 ಸ್ಕ್ವೇರ್ ಕಿಲೋಮೀಟರ್ ಇದೆ. ಆಮೇಲೆ ಈ ಅಭಯಾರಣ್ಯವು ತನ್ನ ಜೀವಾಳದ ಭದ್ರಾ ನದಿಯಿಂದ ತನ್ನ ಹೆಸರನ್ನು ಪಡೆದಿದೆ. ಅಲ್ಲಿ ಭದ್ರಾ ನದಿ ಇರ್ತಕ್ಕಂಥದ್ದು, ಹಾಗಾಗಿ ಈ ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಕೂಡ ಕರೀತಾರೆ. ಇಲ್ಲಿ ಹುಲಿ ಹೆಚ್ಚಾಗಿರೋದು. ಇದನ್ನ ಈ ಮುತೋಡಿ ಏನು ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಕೂಡ ಕರೀತಾರೆ. ಮುತೋಡಿ ಅಂದ್ರೂ ಕೂಡ ಒಂದೇ, ಭದ್ರಾ ಅಂದ್ರೂ ಕೂಡ ಒಂದೇ, ನೆನಪಿಲಿ. ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಇದರ ಪರದೆಯಲ್ಲಿರುವ ಹಳ್ಳಿಯ ನಂತರ ಇದನ್ನು ಪ್ರಾಜೆಕ್ಟ್ ಟೈಗರ್ ರಿಸರ್ವ್ ಅಂತ ಘೋಷಿಸಲಾಗುತ್ತೆ. ಪ್ರಾಜೆಕ್ಟ್ ಟೈಗರ್ ಕೂಡ ಇದು ಹ್ಯಾಡ್ ಆಗಿದೆ, ನೆನಪಿಲಿ. ನೋಡಿ, ಆದರೆ ಹುಲಿಯನ್ನು ಹೊರತುಪಡಿಸಿ ಇತರೆ ಒಂದು ಸಸ್ತನಿಗಳು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಸರೀಸೃಪ ಆಗಿರ್ಬೋದು. 250ಕ್ಕೂ ಹೆಚ್ಚು ಪಕ್ಷಿಗಳನ್ನು ವೀಕ್ಷಿಸಲು ಉತ್ತಮ ಸ್ಥಳವಾಗಿದೆ. ಅವುಗಳಲ್ಲಿ ಹಲವು ಒಂದು ಪಶ್ಚಿಮ ಘಟ್ಟದ ಒಂದು ಸ್ಥಳಗಳು ಕೂಡ ಇದಾವೆ ಅಂತ ಹೇಳ್ಬೋದು. ರಾಷ್ಟ್ರಮಟ್ಟಕ್ಕೆ ಬರೋದಾದ್ರೆ, ರಾಷ್ಟ್ರಮಟ್ಟದಲ್ಲಿ ನೋಡಿ 8ನೇ ವೇತನ ಆಯೋಗನ ಮಾಡಿದೆ. ನೋಡಿ, 8ನೇ ವೇತನ ಆಯೋಗಕ್ಕೆ 8th ಪೇ ಕಮಿಷನ್ಗೆ ಸರ್ಕಾರ ಅನುಮೋದನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಒನ್ ಆಫ್ ದಿ ಗ್ರೇಟ್ ಅಪ್ಡೇಟ್ರಿ ಯಾರೆಲ್ಲ ಎಂಪ್ಲಾಯ್ಸ್ ಇದಾರೆ, ಸೊ ಅವರಿಗೆ ಬಹಳಷ್ಟು ಉತ್ತಮವಾದಂತಹ ಒಂದು ಕೊಡುಗೆ ಈ ಅಪ್ಡೇಟ್ ಅಂತಾನೆ ಹೇಳ್ಬೋದ್ರಿ ಇದನ್ನ. ನೋಡಿ, ಒಂದು ಗಿಫ್ಟ್ ಅಂತ. ಕೇಂದ್ರ ಸಚಿವ ಸಂಪುಟವು ಜನವರಿ 16, 25, 2025ರಂದು ಏನ್ ಮಾಡಿದೆ, 8ನೇ ವೇತನ ಆಯೋಗ ರಚನೆಗೆ ಅನುಮೋದನೆ ನೀಡುತ್ತೆ ಕೇಂದ್ರ ಸಚಿವ ಸಂಪುಟ, ಕ್ಯಾಬಿನೆಟ್. ಆಮೇಲೆ ದೆಹಲಿ ವಿಧಾನಸಭೆ ಚುನಾವಣೆಗೆ ಕೆಲವು ದಿನಗಳು ಮೊದಲು ಈ ಕಾರ್ಯಕ್ರಮ ಸಾರ್ವಜನಿಕ ವಲಯದ ಕಾರ್ಮಿಕರ ಗಳಿಕೆಯನ್ನ ಹೆಚ್ಚಿಸುವ ಭರವಸೆಯನ್ನು ನೀಡ್ತದೆ. ಡೆಫಿನೆಟ್ಲಿ ಎಲೆಕ್ಷನ್ ಇದೆ ಎಲ್ಲಿ, ಒಂದು ದೆಹಲಿಯಲ್ಲಿ. ಈ ಒಂದು ಉದ್ದೇಶದಿಂದ ಮಾಡಿದರೆ ಅಂತಾನೆ ಹೇಳ್ಬೋದ್ರಿ. 2020ರ ವೇಳೆಗೆ 8ನೇ ವೇತನ ಆಯೋಗ ಜಾರಿ ಬರಲಿದೆ. 2020ರ ಒಳಗೆ, ವಿತಿನ್ 1 ಇಯರ್, ಇನ್ನು ಒಂದು ವರ್ಷದ ಒಳಗಡೆ, ಆಲ್ಮೋಸ್ಟ್ 2 ಇಯರ್, ಐ ಥಿಂಕ್ 2 ಇಯರ್ ಒಳಗಡೆ ಅಂತಾನೆ ಹೇಳ್ಬೋದ್ರಿ. ಅವ್ರು 7th ಪೇ ಕಮಿಷನ್ ಯಾವಾಗ ಕಾನ್ಸ್ಟಿಟ್ಯೂಟ್ ಆಗಿದೆ ಅಂದ್ರೆ, ನಮ್ಮ ಗ್ರೇಟ್ ಪ್ರೈಮ್ ಮಿನಿಸ್ಟರ್, ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಮನಮೋಹನ್ ಸಿಂಗ್
ಫೆಬ್ರವರಿ 28, 2014, 28 ಫೆಬ್ರವರಿ ಎಂದು ಮನಮೋಹನ್ ಸಿಂಗ್ ನೇತೃತ್ವದಲ್ಲಿ ಈ ಒಂದು 7ನೇ ಆಯೋಗ ಆಗುತ್ತೆ. ನೆನಪಿಲ್ಲ, ಅವರ ಒಂದು ಪ್ರಧಾನಿ ಇದ್ದಾಗ ತನ್ನ ವರದಿಯನ್ನು ಸಲ್ಲಿಸುತ್ತೆ. ಆಮೇಲೆ ಈ ಶಿಫಾರಸುಗಳನ್ನ ಜನವರಿ 1, 2016ರಿಂದ ಜಾರಿಗೆ ತರಲಾಗುತ್ತೆ. ಜನವರಿ 1 ಮತ್ತು 2016ಕ್ಕೆ ಇದು ಏನಾಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳ್ಬೋದು. ಈ ಸಮಯದ ಆಧಾರದ ಮೇಲೆ 8ನೇ ವೇತನ ಆಯೋಗವು ಜನವರಿ 1, ಸೇಮ್ ಅವ್ರು ಮಾಡಿದಾರಲ್ವಾ, ಜನವರಿ 1, 10 ವರ್ಷ ಆಯ್ತು. 7ನೇ ವೇತನ ಆಯೋಗಕ್ಕೂ ಇದಕ್ಕೂ 10 ವರ್ಷ ಆಗುತ್ತೆ. ಎಕ್ಸಾಕ್ಟ್ ಆಗಿ ಈ 10 ವರ್ಷದ ಒಂದು ನೆನಪಿಗಾಗಿ ಮೇ ಬಿ ಮಾಡ್ತಿರಬಹುದು. ಎಸ್, ರೈಟ್. ಮತ್ತೆ ಇಲ್ಲಿ ಇನ್ನೊಂದು ಬದಲಾವಣೆ ಏನಪ್ಪಾ ಅಂತಂದ್ರೆ, ನಮ್ಮ ಭಾರತ ಸರ್ಕಾರ ಇನ್ನೊಂದಕ್ಕೆ ಅವಕಾಶ ಕೊಟ್ಟಿದೆ. ಭಾರತದ ಬಾಹ್ಯಾಕಾಶ, ಇವಾಗೇನು ನಮ್ಮ ಡಾಕಿಂಗ್ ಸ್ಪೇಸ್ ಡಾಕ್ ಅನ್ನ ಏನು ಬಹಳ ಯಶಸ್ವಿಯಾಗಿ ನಾವು ಮಾಡಿದ್ವಿ. ಸೊ ಇಸ್ರೋದಿಂದ. ಸೊ ಈ ಒಂದು ಉದ್ದೇಶಕ್ಕೆ ಏನೊಂದು ಥರ್ಡ್ ಲಾಂಚ್ ಪ್ಯಾಡ್ ರೆಡಿ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ ಕೇಂದ್ರ ಸಚಿವ ಸಂಪುಟ. ಭಾರತದ ಒಂದು ಬಾಹ್ಯಾಕಾಶ ಯಾತ್ರೆಗಳಿಗೆ ಉತ್ತೇಜನ ನೀಡಲು ಶ್ರೀಹರಿಕೋಟದಲ್ಲಿ 3ನೇ ಉಡಾವಣಾ ವೇದಿಕೆಗೆ ಸಂಪುಟ ಅನುಮೋದನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆಂಧ್ರ ಪ್ರದೇಶದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ 3ನೇ ಉಡಾವಣಾ ವೇದಿಕೆಯನ್ನು ಭಾರತದ ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಇವಾಗ ಮತ್ತೊಂದು ರಾಕೆಟ್ ಉಡಾವಣೆ ಮಾಡೋದಕ್ಕೆ ಸಜ್ಜಾಗ್ತಾ ಇದೆ ಅಂತ ಅರ್ಥ ಆಗುತ್ತೆ. ಈ ಪ್ಯಾಡ್ ಮುಂದಿನ ಪೀಳಿಗೆಗೆ ಉಡಾವಣಾ ವಾಹನಗಳಿಗೆ, ಓಕೆನಾ, ಉಡಾವಣಾ ವಾಹನಗಳು ಮತ್ತು ಮಾನವ ಬಾಹ್ಯಾಕಾಶ ಹಾರಾಟ ಕಾರ್ಯಕ್ರಮಗಳನ್ನ ಬೆಂಬಲಿಸುತ್ತದೆ ಅಂತ ಹೇಳ್ಬೋದು. ಲಾಂಚ್ ಪ್ಯಾಡ್ ಅಂತ ಹೇಳ್ಬೋದು. ಲಾಂಚ್ ಪ್ಯಾಡ್, ದಿಸ್ ಇಸ್ ಅ ಲಾಂಚ್ ಪ್ಯಾಡ್. ನೆನಪಿಡಿ, ಅಂದ್ರೆ ಒಂದು ಈ ಉಪಗ್ರಹಗಳನ್ನ ಹೊತ್ತೊಯ್ಯುವಂತ ಒಂದು ವಾಹನ ಅಂತಾನೆ ಹೇಳೋದು ತಪ್ಪಾಗಲ್ಲ. ಮತ್ತೆ ಇದು ನೋಡಿ, ಲಾಂಚ್ ವೆಹಿಕಲ್ ಮಾರ್ಕ್ 3 ಉಡಾವಣೆಗಳು ಮತ್ತು ಗಗನ್ಯಾನ್ ಕಾರ್ಯಾಚರಣೆಗಳನ್ನ ಹೆಚ್ಚಿಸುತ್ತದೆ. ಈ ಯೋಜನೆಗೆ 3,985 ಕೋಟಿ ವೆಚ್ಚವಾಗಿದ್ದು 48 ತಿಂಗಳಲ್ಲಿ ಪೂರ್ಣಗೊಳ್ಳಲಿದೆ. ಇಸ್ರೋ ತನ್ನ ಬಾಹ್ಯಾಕಾಶ ಡಾಕಿಂಗ್ ಪ್ರಯೋಗದಿಂದ ಉಪಗ್ರಹ ಡಾಕಿಂಗ್ ಅನ್ನು ಯಶಸ್ವಿಯಾಗಿ ಪ್ರದರ್ಶಿಸಿತು. ಈ ಒಂದು ಕಾರಣಕ್ಕಾಗಿ ಏನ್ ಮಾಡಿದಾರೆ ಅಂತಂದ್ರೆ, ಇಲ್ಲಿ ಲಾಂಚ್ ಪ್ಯಾಡ್ ವೆಹಿಕಲ್ 3 ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಯುನಿಸ್ ಗ್ಲೋಬಲ್ ಔಟ್ಲುಕ್ ರಿಪೋರ್ಟ್ ಅನ್ನು ಕೊಟ್ಟಿದೆ ಇಲ್ಲಿ 2025ಕ್ಕೆ ಸಂಬಂಧಪಟ್ಟಂಗೆ. ಎಸ್ಪೆಷಲಿ ಟು ದ ಚಿಲ್ಡ್ರನ್ಸ್, ಮಕ್ಕಳ ಯೋಗಕ್ಷೇಮವನ್ನು ಸುಧಾರಿಸುವಲ್ಲಿ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಮತ್ತು ಯಾವ ರೀತಿ ಡಿಜಿಟಲ್ ಅಲ್ಲಿ ಮುಂದುವರೆದಿದ್ದಾರೆ ಅಥವಾ ಇದು ಹಿಂದೆ ಆಗಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಯುನಿಸೆಫ್ ವರದಿಯನ್ನ ಬಿಡುಗಡೆ ಮಾಡಿದೆ. ಈ ನಿಟ್ಟಿನಲ್ಲಿ ಏನಾಗಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಶಿಕ್ಷಣ, ಆರೋಗ್ಯ ರಕ್ಷಣೆ ಮತ್ತು ಸಾಮಾಜಿಕ ರಕ್ಷಣೆ ಅಂತ ಅಗತ್ಯ ಸೇವೆಗಳಿಗೆ ಡಿಪಿಐ ದಟ್ ಮೀನ್ಸ್ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ನ ಡಿಪಿಐ ಅಂತ ಕರಿತೀವಿ. ಸೊ ಡಿಪಿಐ ಹೇಗೆ ಸಮಾನ ಪ್ರವೇಶವನ್ನು ಒದಗಿಸುತ್ತದೆ ಎಂಬುದನ್ನು ವರದಿಯು ಎತ್ತಿ ತೋರಿಸುತ್ತದೆ. ಅದಾದ ನಂತರ ನೋಡಿ, ಡಿಪಿಐ ಇದು ಸಾಮಾಜಿಕ ಮಟ್ಟದಲ್ಲಿ ಸಾರ್ವಜನಿಕ ಅಥವಾ ಖಾಸಗಿ ಸೇವೆಗಳಿಗೆ ಸಮಾನವಾದ ಪ್ರವೇಶವನ್ನು ತಲುಪಿಸುವ ಮತ್ತು ಒದಗಿಸುವ ಹಂಚಿಕೆ ಡಿಜಿಟಲ್ ವ್ಯವಸ್ಥೆಗಳ ಒಂದು ಗುಂಪಾಗಿದೆ. ಇದರ ಪರಿಸರ ವ್ಯವಸ್ಥೆಯು ತಂತ್ರಜ್ಞಾನ, ಮಾರುಕಟ್ಟೆಗಳು ಮತ್ತು ಆಡಳಿತವನ್ನು ಕೂಡ ಒಳಗೊಂಡಿದೆ. ಎಸ್, ರಿಪೋರ್ಟ್ ಏನ್ ರಿಪೋರ್ಟ್ ಕೊಡ್ತೀವಿ ಸರ್ ಹಾಗಾದ್ರೆ? ನೋಡಿ, ಈ ಒಂದು ರಿಪೋರ್ಟ್ ಪ್ರಕಾರ ಕಳಪೆ ಸಂಪರ್ಕ ಮತ್ತು ಡಿಜಿಟಲ್ ಅಸಮಾನತೆಗೆ ಸಂಬಂಧಪಟ್ಟಂಗೆ 15ರಿಂದ 24 ವರ್ಷದ ವಯಸ್ಸಿನ ಭಾರತೀಯ ಗ್ರಾಮೀಣ ಯುವಕರಲ್ಲಿ 43.6% ಮಾತ್ರ ಇಮೇಲ್ಗಳನ್ನ ಕಳಿಸಬಹುದಂತೆ. ನೋಡಿ, ಅಷ್ಟು ಪರ್ಸೆಂಟ್ ಇದೆ. ಇನ್ನು ಅಂದ್ರೆ ಡಿಜಿಟಲ್ ಇನ್ನೂ ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳ್ತಿರಬಹುದು. ಎಸ್, ರಾಷ್ಟ್ರೀಯ ಒಂದು ಐಡಿಗೆ ಸಂಬಂಧಪಟ್ಟಂಗೆ ನಾಗರಿಕ ನೋಂದಣಿ ಅಥವಾ ಪ್ರಮುಖ ಅಂಕಿ ಅಂಶಗಳ ವ್ಯವಸ್ಥೆಗಳ ಕಳಪೆ ಏಕೀಕರಣ ಕೂಡ ಆಗಿದೆ. ಇದು ಸಾರ್ವತ್ರಿಕ ವ್ಯಾಪ್ತಿಯನ್ನು ನಿರ್ಬಂಧಿಸುತ್ತದೆ. ಸಿಸ್ಟಮ್ಗಳಾದ್ಯಂತ ಡೇಟಾ ಇಂಟರ್ಅಬಿಲಿಟಿ, ಆಲ್ಸೋ ಸಮನ್ವಯತೆ ಕೊರತೆ, ಡಾಟಾ ರಕ್ಷಣೆ, ಭದ್ರತಾ ಮತ್ತು ಕಣ್ಗಾವಲು ಸಮಸ್ಯೆಗಳ ಇತ್ಯಾದಿಗಳನ್ನ ಏನ್ ಮಾಡುತ್ತೆ, ವರದಿಯನ್ನು ಸಲ್ಲಿಸುತ್ತೆ ಅಂತಾನೆ ಹೇಳ್ಬೋದ್ರಿ. ಅಂಡ್ ಆಲ್ಸೋ ಮೂಸಿ ರಿವರ್ ಇವತ್ತು ಚರ್ಚೆಯಲ್ಲಿದೆ. ಮೂಸಿ ರಿವರ್ ಅತ್ಯಂತ ಕೆಟ್ಟ ನದಿ ಅಂತಂದು ಹೇಳ್ಬೋದ್ರಿ. ಇದು ನಾರ್ತ್ ಇರುತ್ತೆ, ಓಕೆನಾ, ಇಲ್ಲಿ ಹೈದರಾಬಾದ್ ಅಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಇದು ಒಂದು ವಿಶೇಷತೆ ಏನಾಗಿದೆ ಅಂದ್ರೆ, ಇವತ್ತು ಒಂದು ಅಪ್ಡೇಟ್, ಹೈದರಾಬಾದ್ ನಲ್ಲಿರುವ ಮೂಸಿ ನದಿ ಐತಿಹಾಸಿಕ ಕಟ್ಟಡಗಳು ಮತ್ತು 2025ರ ವಿಶ್ವ ಸ್ಮಾರಕಗಳ ವೀಕ್ಷಣೆಗೆ ಸೇರಿದವಂತೆ. ಈ ಸುತ್ತಲಿರ್ತಕ್ಕಂಥ ಪ್ರದೇಶಗಳನ್ನ ಏನ್ ಮಾಡಿದ್ರೆ, ಜಾಗತಿಕ ಮಟ್ಟದ ಒಂದು ಪ್ರವಾಸಿಗರಿಗೆ ಅವಕಾಶವನ್ನ ನೀಡಲಿದೆ ಅಂತ. ಇದು ಸುತ್ತಮುತ್ತ ಇರ್ತಕ್ಕಂಥ ಪ್ಲೇಸ್ ಗಳನ್ನ ನೋಡಬಹುದು. ಆ ಪಟ್ಟಿಗೆ ಇದು ಸೇರಿದೆ. ನೋಡಿ, ನೀರಿನ ಬಿಕ್ಕಟ್ಟು, ಹವಾಮಾನ ಬದಲಾವಣೆಯಿಂದಾಗಿ ಅಪಾಯವನ್ನು ಎದುರಿಸುತ್ತಿರುವ 25 ತಾಣಗಳ ಪಟ್ಟಿಯಲ್ಲಿ ಗುಜರಾತ್ನ ಭುಜ್ ಐತಿಹಾಸಿಕ ಜಲ ವ್ಯವಸ್ಥೆಗಳು ಭಾರತದಲ್ಲಿ ಮತ್ತೊಂದು ಕೂಡ ತಾಣವಾಗಿದೆ. ಎನಿಹೌ ಅದು ಕೂಡ ಸೇರಿದೆ ಅಂತಾನೆ ಹೇಳ್ಬೋದ್ರಿ. ಮತ್ತೆ ಮೂಸಿ ರಿವರ್ಗೆ ಸಂಬಂಧಪಟ್ಟ ನೋಡೋದಾದ್ರೆ, ಇದು ತೆಲಂಗಾಣದಲ್ಲಿ ಕಂಡು ಬರ್ತಕ್ಕಂಥ, ತೆಲಂಗಾಣದ ಮೂಲಕ ಇರ್ತಕ್ಕಂಥ ನದಿ ಹೈದರಾಬಾದ್ ಅಲ್ಲಿ. ಅದೇ ಐತಿಹಾಸಿಕ ಹೆಸರು ಮುಚ್ಕುಂದ. ಹೈದರಾಬಾದ್ ನಗರವು ಮೂಸಿ ನದಿ ದಡದಲ್ಲಿದೆ. ಇದು ಐತಿಹಾಸಿಕ ಹಳೆಯ ನಗರವನ್ನು ಹೊಸ ನಗರದಿಂದ ವಿಭಜಿಸುತ್ತದೆ. ಡೆಫಿನೆಟ್ಲಿ ಅಂದ್ರೆ ಹಳೆ ನಗರ ಮತ್ತು ಹೊಸ ನಗರವನ್ನು ಡಿವೈಡ್ ಮಾಡ್ತಕ್ಕಂಥ ಒಂದು ನದಿ ಅಂತಾನೆ ಹೇಳ್ಬೋದು ಹೈದರಾಬಾದ್ ಅನ್ನ. ಎಸ್ಪೆಷಲಿ ಮೂಸಿನವರು ಎಕ್ಸಾಕ್ಟ್ ಆಗಿ ಇಲ್ಲಿರ್ತಕ್ಕಂಥದ್ದು ನೋಡಿ, ಇಲ್ಲಿ ಕೃಷ್ಣಾ ನದಿ ಹೋಗುತ್ತೆ. ಕೃಷ್ಣಾ ನದಿಯ ಉಪನದಿ ಅಂತಾನೆ ಹೇಳ್ಬೋದು.
ನೋಡಿ ತುಂಗಭದ್ರ ಇದೆ, ಈ ಕಡೆ ಕೃಷ್ಣ ಇದೆ, ಭೀಮ ಇದೆ. ದಿಸ್ ಇಸ್ ಅವರ್ ಕರ್ನಾಟಕ. ಇಲ್ಲಿ ಆಂಧ್ರ ಪ್ರದೇಶ ಇರ್ತಕ್ಕಂಥದ್ದು. ಹೈದರಾಬಾದ್ ಇಲ್ಲಿ ನೋಡಿ, ಹೈದರಾಬಾದ್. ಈ ಮೂಸಿ ನದಿ ಹಿಂಗೆ ಹೋಗುತ್ತೆ, ಮೂಸಿ ನದಿ ಹೀಗೆ ಹೈದರಾಬಾದ್ ಇಲ್ಲಿ ಬಂದು ಈ ಕೃಷ್ಣಾ ನದಿಯನ್ನ ಸೇರತ್ತಂತ ಹೇಳ್ಬೋದು. ಆಫ್ಟರ್ ದಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವೆಲ್ಲ ನ್ಯೂಸ್ ಇದೆ ಅಂತ ನೋಡೋದಾದ್ರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬದಲಾವಣೆ ಅಂತ ನಿಮ್ಗೆ ಗೊತ್ತಿದೆ. ಅಮೆಜಾನ್ ನ ದಟ್ ಇಸ್ ಜೆಫ್ ಬೆಜೋಸ್ ಅವರ ಒಂದು ಏನು ಸಂಸ್ಥೆಯಾದಂತ ದಟ್ ಇಸ್ ಬ್ಲೂ ಒರಿಜಿನ್ ಅವರು ಇಲ್ಲಿ ಕೂಡ ಏನ್ ಮಾಡಿದ್ದಾರೆ, ಒಂದು ರಾಕೆಟ್ ಅನ್ನ ಉಡಾವಣೆ ಮಾಡಿದ್ದಾರೆ. ನೋಡಿ, ದಟ್ ಇಸ್ ಬ್ಲೂ ಆರಿಜಿನ್ ಮೊದಲ ಬಾರಿಗೆ ನ್ಯೂ ಗ್ಲೆನ್ ರಾಕೆಟ್ ಅನ್ನ ಉಡಾವಣೆ ಮಾಡಿದೆ. ಯಾವ್ದ್ರಿ, ಇಲ್ಲಿ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ವಿಚಾರ ಅವರ ಒಂದು ರಾಕೆಟ್ ಅಲ್ಲಿ ಎಸ್ಪೆಷಲಿ ಅಷ್ಟು ಡೀಟೇಲ್ ಆಗಿ ಕೇಳಕ್ ಹೋಗೋದಿಲ್ಲ. ನೋಡಿ, ನ್ಯೂ ಗ್ಲೆನ್ ಇದು ಬಹಳ ಇಂಪಾರ್ಟೆಂಟ್. ಯಾವ ರಾಕೆಟ್ ನ ಹೆಸರೇನು? ರಾಕೆಟ್ ನ ಹೆಸರು ದಟ್ ಇಸ್ ಅ ನ್ಯೂ ಗ್ಲೆನ್. ಯಾರ ನೇತೃತ್ವದಲ್ಲಿ ಇರ್ತಕ್ಕಂಥದ್ದು? ಜೆಫ್ ಬೆಜೋಸ್. ಜೆಫ್ ಬೆಜೋಸ್ ಯಾವ್ದರ ಸಂಸ್ಥಾಪಕ? ಅಮೆಜಾನ್ ನ ಸಂಸ್ಥಾಪಕ. ಅಮೆಜಾನ್ ಈ ಜೆಫ್ ಬೆಜೋಸ್ ಅವರ ಒಂದು ಸ್ಪೇಸ್ ಸಂಸ್ಥೆ, ದಟ್ ಇಸ್ ಬಾಹ್ಯಾಕಾಶ ಸಂಸ್ಥೆ, ದಟ್ ಇಸ್ ಅ ಬ್ಲೂ ಒರಿಜಿನ್ ಅನ್ನೋದು ಅವರ ಬಾಹ್ಯಾಕಾಶ ಸಂಸ್ಥೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು 3-4 ಪಾಯಿಂಟ್ಗಳ ಮೇಲೆ ಕ್ವಶನ್ಸ್ ಬರ್ಬೋದು. ಅಷ್ಟು ಬಿಟ್ರೆ ನಮ್ಮ ಒಂದು ಭಾರತೀಯ ರಾಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಿರಲ್ವ ಕ್ವಶನ್ಸ್, ಅಷ್ಟು ಡೀಟೇಲ್ ಆಗಿ ಸ್ಟೇಟ್ಮೆಂಟ್ ಅಲ್ಲಿ ಕೇಳೋದಲ್ಲ. ಈ ಒಂದು ವಿದೇಶಿ ರಾಕೆಟ್ಗಳಿಗೆ ಸಂಬಂಧಪಟ್ಟಂಗೆ ಒಂದು ಅಂದಾಜು ಕೇಳ್ತಾರೆ ಕೆಲವು ವಿಚಾರಗಳನ್ನು. ಅಟ್ ಮೋರ್ ದನ್ 320 ಫೀಟ್ ಟಾಲ್, 320 ಫೀಟ್ ಎತ್ತರ ಇರ್ತಕ್ಕಂಥದ್ದು ನ್ಯೂ ಗ್ಲೇನ್ ಅನ್ನೋದು ಇವರು ಒಬ್ಬ ಸೈಂಟಿಸ್ಟ್. ಇವರೇ ಸೈಂಟಿಸ್ಟ್. ಗ್ಲೇನ್ ಅನ್ನೋ ಹೆಸರು, ಒಬ್ಬ ಗ್ಲೇನ್ ಅನ್ನೋದು ಒಬ್ಬ ವ್ಯಕ್ತಿಯ ಹೆಸರು, ಸೈಂಟಿಸ್ಟ್ ಹೆಸರು, ಅಲ್ಲಿನ ವಿಜ್ಞಾನಿಗೆ ಹೆಸರು. ಇಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ವೆಹಿಕಲ್ ಎವರ್ ಬಿಲ್ಟ್. ಇದುವರೆಗೂ ಅತಿ ದೊಡ್ಡ ಒಂದು ವಾಹನ ಅಂತಾನೆ ಹೇಳ್ಬೋದ್ರಿ. ಅಲ್ಲಿ ಜೆಫ್ ಬೆಜೋಸ್ ಅವರ ಒಂದು ಬ್ಲೂ ಒರಿಜಿನ್ ಸಂಸ್ಥೆ ನಿರ್ಮಿಸಿದಂತ ಅತಿ ದೊಡ್ಡ ಒಂದು ವಾಹನ, ಉಡಾವಣಾ ವಾಹನ ಅಂತಾನೆ ಹೇಳ್ಬೋದ್ರಿ. ನೋಡಿ, ನ್ಯೂಕ್ಲಿಯನ್ ಎಂಬುದು ಅಮೆರಿಕ ಕಂಪನಿಯ ಬ್ಲೂ ಒರಿಜಿನ್ ಅಭಿವೃದ್ಧಿಪಡಿಸತಕ್ಕಂಥದ್ದು. ಬ್ಲೂ ಒರಿಜಿನ್ ನಿರ್ವಹಿಸುವ ಭಾರಿ ಎತ್ತು ಉಡಾವಣೆ ವಾಹನವಾಗಿದೆ. ಆಗಸ ಈ ರಾಕೆಟ್ ಅನ್ನು ಮರುಬಳಕೆ ಮಾಡಬಹುದು. ಬಹಳ ಇಂಪಾರ್ಟೆಂಟ್. ಈ ತರದ ಒಂದು ಕ್ವಶನ್ ಕೇಳಬಹುದ್ರಿ. ಈಗ ಜೆಫ್ ಬೆಜೋಸ್ ಅವರು ಕಳಿಸಿದ್ರಲ್ವಾ ಬ್ಲೂ ಒರಿಜಿನ್ ಇಂದ, ಸೊ ಈ ಒಂದು ನ್ಯೂಜೆನ್ ಅನ್ನೋ ಒಂದು ರಾಕೆಟ್ ಇದನ್ನ ಮರುಬಳಕೆ ಮಾಡಬಹುದಾ? ಸ್ಟೇಟ್ಮೆಂಟ್ ಅಲ್ಲಿ ಕೇಳುವ ಸಾಧ್ಯತೆ ಇರುತ್ತೆ. ನೆನಪಿಡಿ, 7 ಹಂತದ ವಿನ್ಯಾಸವನ್ನು 7 ಮೀಟರ್ ನೋಡಿ, 7 ಮೀಟರ್ ಅಡಿ ವ್ಯಾಸದೊಂದಿಗೆ ಹೊಂದಲು ವಿನ್ಯಾಸಗೊಳಿಸಲಾಗಿದೆ. ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕರೆಂಟ್ ಅಫೇರ್ಸ್ ರೀ. ಇದು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್. ಥ್ಯಾಂಕ್ ಯು. ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ. ಎಲ್ಲಾ ಎಕ್ಸಾಮ್ಸ್ ಗಳು ಕೂಡ ಯೂಸ್ ಆಗ್ತವೆ. ನಾನು ಆಲ್ಮೋಸ್ಟ್ UPSC ಗೆ ಯೂಸ್ ಆಗೋ ಕರೆಂಟ್ ಅಫೇರ್ಸ್ ಮಾಡ್ತಾ ಇದ್ದೀನಿ. ಇವನ್ ಆಲ್ಸೋ ಕರ್ನಾಟಕಕ್ಕೂ ಕೂಡ ಸಂಬಂಧಪಟ್ಟಂಗೆ ಕ್ವಶನ್ಸ್ ಗಳನ್ನು ಕೂಡ ತರ್ತಾ ಇದ್ದೀನಿ. ಇನ್ನು ಮುಂದಿನ ಒಂದು ಬದಲಾವಣೆಗಳನ್ನ ಒಂದೊಂದಾಗಿ ಹಂತವಾಗಿ ಮಾಡ್ತಾ ಹೋಗೋಣ. ಕಡಿಮೆ ಟೈಮ್ ಅಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಚರ್ಚೆ ಮಾಡೋಣ. ಇನ್ನು ಹಲವು ವಿಚಾರಗಳನ್ನ ನಿಮ್ಮ ಮುಂದೆ ತರ್ತೇನೆ. ಡೋಂಟ್ ವರಿ. ಎಸ್, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ, ಲೈಕ್ ಮಾಡಿ. ಎಸ್, ಥ್ಯಾಂಕ್ ಯು.